ಬಂದಿದ್ದಾರೆ. ನಿಜವಾಗಿಯೂ ಒಂದಿಷ್ಟು ಖರ್ಚು ವೆಚ್ಚಗಳು ಆಗುವಂತಹ ಈ ಕಾರ್ಯಕ್ರಮ, ಅದಕ್ಕೆ ಧನ ಸಂಗ್ರಹ ಆಗಲಿ ಅಥವಾ ಒಂದು ಮತ್ತಷ್ಟು ಈ ಗೂಡು ದೀಪಗಳನ್ನು ಈ ರೀತಿಯಾಗಿ ಇಲ್ಲಿ ರಾರಾಜಿಸುವಂತೆ ಮಾಡಲು ಅವರಿಗೆ ತಿಳಿಸುವಂತಹ ವಿಷಯಗಳಾಗಲಿ ಬಹಳಷ್ಟು ಶ್ರಮ ಈ ಒಂದು ನಮ್ಮ ಶ್ರಮಿಕರಲ್ಲಿದೆ. ಖಂಡಿತವಾಗಿಯೂ ಹೆಸರು ಹೇಳಲು ಅಂದರೆ ಹರ್ಷ ಇದ್ದಾರೆ, ಸತೀಶ್, ವಸಂತಣ್ಣ, ಮಾಧವಣ್ಣ, ಹಾಗೆ ತುಂಬ ಜನ ಈ ಒಂದು ಕೆಲಸದ ಹಿಂದೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದ್ದಾರೆ. ಖಂಡಿತವಾಗಿ ಅವರಿಗೆ ನಾವೊಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಅವರಿಗೆಲ್ಲರಿಗೂ. ಹಾಗೂ ಮುಂದಿನ ದಿನಗಳಲ್ಲಿ ಈಗ ಶಂಕರ್ ಮಾಸ್ಟರ್ ಕೂಡ ಹೇಳಿದರು, ಮಾಧವಣ್ಣ ಕೂಡ ಪ್ರಸ್ತಾಪನೆಯಲ್ಲಿ ಹೇಳಿದರು, ಈ ಒಂದು ಗೂಡು ದೀಪವನ್ನು ಇಲ್ಲಿ ನಾವು ನಡೆಸುವಂತಹ ಪರಿ ನಮ್ಮ ಮುಂದಿನ ಪೀಳಿಗೆಗೆ ಇದೊಂದು ತಿಳಿದಿರಲಿ. ನಮ್ಮ ಬಾಲ್ಯದ ಆ ಒಂದು ದಿನಗಳು ಇನ್ನೂ ಮರುಕಳಿಸಲು ಬಹಳಷ್ಟು ಕಷ್ಟ, ಆದರೆ ನಮ್ಮ ಮಕ್ಕಳು ಅದನ್ನು ಮರೆಯಬಾರದೆಂಬುದಾಗಿ ಇರುವಂತಹ ಈ ಒಂದು ಶ್ರಮ ಇಲ್ಲಿ ಮಾಡುತ್ತಾ ಬಂದಿದ್ದೇವೆ. ಖಂಡಿತವಾಗಿಯೂ ಈ ಒಂದು ಕೆಲಸ ಇನ್ನು 100 ವರ್ಷಗಳಷ್ಟು ನಡೆಯುವಂತಾಗಲಿ. ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ದೀಪಾವಳಿ ಹಬ್ಬ ಎಲ್ಲರೂ ಸಂಭ್ರಮದಿಂದ ಆಚರಿಸಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.